ಹಾಯ್ ಡಾಕ್ಟ್ರೆ. ಹಾಯ್. ನಿನ್ನೆ ಒಬ್ಬರು ಪೇರೆಂಟ್ಸ್ ಅವ್ರ ಮಗುನ ಕರ್ಕೊಂಡು ಕ್ಲಿನಿಕ್ಗೆ ಬಂದಿದ್ರಲ್ವಾ, ಅವ್ರು ಆ್ಯಕ್ಚುಲಿ ಇಬ್ಬರು ಮಗು ಫ್ರೂಟ್ನ ಲೈಕ್ ಮಾಡುತ್ತೆ ಅಂತ ತುಂಬ ಖುಷಿಯಾಗಿದ್ರು. ಬಟ್ ಸಡನ್ಲಿ ಅವ್ರ ಫಾದರ್ ಹೇಳಕ್ಕೆ ಶುರು ಮಾಡಿದ್ರು, ಫ್ರೂಟ್ ಕೊಡೋದೇ ಬೆಟರ್, ಹೋಲ್ ಫ್ರೂಟ್ ಅಂತ ಹೇಳ್ತಿದ್ರು. ಅದೇ ಮದರ್ ಅಂತಿದ್ರು, ಇಲ್ಲ ಇಲ್ಲ ಫ್ರೂಟ್ ಜ್ಯೂಸ್ ಕೊಟ್ರೇನೆ ಬೆಟರ್ ಅಂತ ಹೇಳ್ತಿದ್ರು. ಆಮೇಲೆ ಇಬ್ಬರು ಆರ್ಗ್ಯುಮೆಂಟ್ ಮಾಡಕ್ಕೆ ಶುರು ಮಾಡಿದ್ರು. ಸೊ ಇದು ಏನು ಮ್ಯಾಟ್ರ್ ಆ್ಯಕ್ಚುಲಿ? ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಹೋಲ್ ಫ್ರೂಟ್ ಇಸ್ ಬೆಟರ್ ದನ್ ಫ್ರೂಟ್ ಜ್ಯೂಸಸ್ ಅಂತ ನಾವು ಹೇಳ್ತೀವಿ. ಏನಕ್ಕಂದ್ರೆ ಹೋಲ್ ಫ್ರೂಟ್ ಅಲ್ಲಿ ಫೈಬರ್ ಇರುತ್ತೆ, ಹಾಗೆ ನ್ಯೂಟ್ರಿಯೆಂಟ್ಸ್ ವೈಟಮಿನ್ಸ್ ಕೂಡ ರಿಚ್ ಇರುತ್ತೆ. ನೀವು ಒಂದ್ಸಲ ಅದನ್ನ ಕೋಲ್ಡ್ ಪ್ರೆಸ್ ಜ್ಯೂಸ್ ಮಾಡಿದ್ರು ಕೂಡ ಅದ್ರದ್ದು ಮೋರ್ ದನ್ 50% ನ್ಯೂಟ್ರಿಯೆಂಟ್ಸ್ ಲಾಸ್ ಆಗ್ಬಿಡುತ್ತೆ. ಅದಕ್ಕಾಗಿ ನಾವು ಹೋಲ್ ಫ್ರೂಟ್ ನ ಪ್ರಿಫರ್ ಮಾಡಿ ಮಕ್ಕಳಲ್ಲಿ ಅಂತ ಹೇಳ್ತೀವಿ. ರೆಕಮೆಂಡೇಶನ್ ನೋಡಿದ್ರೆ ನೀವು ಲೆಸ್ ದನ್ 2 years ಅಲ್ಲಿ ಫ್ರೂಟ್ ಜ್ಯೂಸಸ್ ನ ಕೊಡಬೇಡಿ ಅಂತಾನೆ ಹೇಳ್ತೀವಿ. ಅದ್ರ ಬದಲು ಹಣ್ಣನ್ನ ಹೋಲ್ ಫ್ರೂಟ್ ಆಗಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಿ ಅಂತ ಹೇಳ್ತೀವಿ. ಮೋರ್ ದನ್ 2 years to 5 years ಏಜ್ ಅವ್ರು ಇರ್ತಾರಲ್ವಾ, ಅವರಿಗೆ ನೀವು 125 ml ಅಂದ್ರೆ ಅರ್ಧ ಗ್ಲಾಸ್ ಅಷ್ಟು ಒಂದಿನಕ್ಕೆ ಜ್ಯೂಸ್ ನ ನೀವು ಕೊಡಬಹುದು. ಬಟ್ ಅದರಲ್ಲಿ ಶುಗರ್ ಆಡ್ ಆಗಿರಬಾರ್ದು ಅಂಡ್ ಇಟ್ ಶುಡ್ ಬಿ ಪ್ಯೂರ್ಲಿ ಹೋಮ್ ಮೇಡ್. ಮೋರ್ ದನ್ 5 years ಗೆ ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೀವು ಫ್ರೂಟ್ ಜ್ಯೂಸಸ್ ಕೊಡಬಹುದು. ಇದರಲ್ಲೂ ಶುಗರ್ ನ ನೀವು ಆಡ್ ಮಾಡಬಾರ್ದು, ಮನೆಯಲ್ಲೇ ಪ್ರಿಪೇರ್ ಮಾಡಬೇಕು. ಇದು ಎಲ್ಲಾದ್ರಲ್ಲೂ ಲೆಸ್ ದನ್ 5 year ಮೇನ್ಲಿ ಅವರಿಗೆ ಯಾವುದು ಬೆಸ್ಟ್ ಬೆವರೇಜ್ ಅಂತ ನೀವು ನನಗೆ ಕೇಳಿದ್ರೆ ಇಟ್ ಇಸ್ ಆಲ್ವೇಸ್ ಪ್ಯೂರ್ ವಾಟರ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್.